ನಮಸ್ಕಾರ ವೀಕ್ಷಕರೇ, ಇಂದು ಗೃಹಲಕ್ಷ್ಮಿ ಯೋಜನೆಯ 11, 12 ಮತ್ತು 13ನೇ ಕಂತಿನ ಹಣ 19 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ನಿಮಗೆ 11ನೇ ಕಂತಿನ ಹಣ ಏನಾದರೂ ಬಂದಿಲ್ಲಪ್ಪ ಇನ್ ಕೇಸ್ ಅಂದರೆ ನಿಮಗೆ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. 13ನೇ ಕಂತಿನ ಹಣದ ಕೂಡ ಡೇಟ್ ಫಿಕ್ಸ್ ಮಾಡಿದರೆ ಜೊತೆಗೆ 2 ಭರ್ಜರಿ ಗುಡ್ ನ್ಯೂಸ್ಗಳು ಕಾದಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಲೈವ್ ಪ್ರೂಫ್ ಆಗಿ ಅವರನ್ನೇ ತೋರಿಸಿ ನಿಮಗೆ ವಿಡಿಯೋನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ಮದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಈಗ ವೀಕ್ಷಕರೇ, 11ನೇ ಕಂತಿನ ಹಣ ಅಂತೂ ಆಲ್ಮೋಸ್ಟ್ ಈಗ 80ದಿಂದ 85% ಹಣ ಒಂದು ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಉಳಿದಂತಹ 20 ಅಥವಾ 50% ಫಲಾನುಭವಿಗಳಿಗೆ ಮಾತ್ರ ಬರೋದಿದೆ. ಸೊ ಅದರಲ್ಲಿ ಈಗಾಗಲೇ ಡಾಕ್ಯುಮೆಂಟ್ಸ್ಗಳನ್ನು ಈಗಾಗಲೇ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಯಾರ್ಯಾರ್ದು ಬರ್ತಾ ಇದೆ. ಸೊ ಅವರೆಲ್ಲರೂ ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಏನು ಆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಲಿಕ್ಕೂ ಕೂಡ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಅವ್ರದ್ದು ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಏನು ಬರ್ತಾ ಇದೆ ಅಂದರೆ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆ ಅಂತೆ. ಅವರು ಸಾಲವನ್ನು ಮಾಡಿದಕ್ಕಾಗಿ ಬರ್ತಾ ಇದೆ ಅಂತೆ. ಅವರು ಆದಾಯ ತೆರಿಗೆ ಟ್ಯಾಕ್ಸ್ ಪೇರನ್ನು ಕಟ್ಟಲ್ಲ, ಆದರೂ ಸಹಿತ ಬರ್ತಾ ಇದೆ. ತಾಂತ್ರಿಕ ದೋಷದಿಂದ ಅದು ಬರ್ತಾ ಇರುವಂಥದ್ದು ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ. ಯಾಕಂದರೆ ಸಾಲ ಪಡೆದಿದ್ರು ಸಹಿತ ನೀವು ಟ್ಯಾಕ್ಸನ್ನು ತುಂಬ್ತಾ ಇರ್ತೀರ, ಒಂದು ಬಡ್ಡಿಯ ಸಮೇತವಾಗಿ ಟ್ಯಾಕ್ಸ್ ಕೂಡ ಕಟ್ತಾ ಇರ್ತೀರ ಒಂದು ಸ್ವಲ್ಪ. ಸೊ ಅದಾದರೂ ಸಹಿತ ಅಲ್ಲಿ ಬರೋದೇ ಅದು ಆ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಬರೋತಾ ಇರುತ್ತೆ. ಸೊ ಅದಕ್ಕೋಸ್ಕರ ತಾಂತ್ರಿಕ ದೋಷದಿಂದ ಹಾಗೆ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಅನ್ನುವಂಥದ್ದನ್ನು ಸೊಲ್ಯೂಷನನ್ನು ಈಗಾಗಲೇ ನಾನು ಕೂಡ ಹೇಳಿದ್ದೀನಿ. ಕೆಲವೊಂದಿಷ್ಟು ಮಾಧ್ಯಮದಲ್ಲಿ ಕೂಡ ನೋಡಿರ್ಬೋದು. ಅದಾದಮೇಲೆ ನೀವು ಹೋಗಿ ಈಗಾಗಲೇ ಸಲ್ಲಿಸ್ತಾ ಇದ್ದರೆ ಕೆಲವೊಂದು ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರು ಕೂಡ ಈಗಾಗಲೇ ಹೋಗಿ ಕೊಡ್ತಾ ಇದ್ದಾರೆ. ಒಂದು ಡಾಕ್ಯುಮೆಂಟ್ಸ್ ಏನಿದೆಲ್ಲ ಪ್ರಮಾಣ ಪತ್ರ ತಾವೇ ಒಂದು ರೆಡಿ ಮಾಡಿಕೊಂಡು ಏನಂತ ಹೇಳಿ ಈ ರೀತಿಯಾಗಿ ಬರ್ತಾ ಇದೆ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ. ನಮ್ಮದು ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡಲ್ಲ. ಕೆಳಗಡೆ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಬೇಕು, ಮುಖ್ಯಸ್ಥೆಯ ಸಿಗ್ನೇಚರ್ ಮಾಡಿಕೊಂಡು ಟ್ಯಾಕ್ಸ್ ಪೇರ್ ಮಾಡಲ್ಲ ನಾವು. ಸೊ ದಯವಿಟ್ಟು ನಮ್ಮ ಒಂದು ತಾಂತ್ರಿಕ ದೋಷದಿಂದ ಈ ರೀತಿ ಬರ್ತಾ ಇದೆ, ಇದನ್ನು ತೆಗೆದುಬಿಡಿ. ಸೊ ನಮಗೆ ಗೃಹಲಕ್ಷ್ಮಿ ಅಮೌಂಟ್ ಹಾಕಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರೆ ಆ ಒಂದು ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಅಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಸೊ ಅವ್ರೇನು ಮಾಡ್ತಾರೆ, 1-2 ದಿನಗಳಲ್ಲಿ ಆ ಒಂದು ತಾಂತ್ರಿಕ ದೋಷವನ್ನು ತೆಗೆದು ಬಿಡ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಅಮೌಂಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗ ಈ ಒಂದು ಕೆಲಸವನ್ನು ಬಹಳಷ್ಟು ಮಹಿಳೆಯರು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರೆಲ್ಲರದು ಕೂಡ ಈಗಾಗಲೇ ತಾಂತ್ರಿಕ ದೋಷ ಬರ್ತಾ ಇದೆ ಅಂತೆ. ಮತ್ತು ಇಲ್ಲಿ 16,000 ಮಹಿಳೆಯರು ಏನಿದಾರಲ್ಲ ಅವರಂತರೂ ಆ ಒಂದು ಏನು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಕಟ್ತಾ ಇರ್ತಾರೆ, ಆದರೂ ಸಹಿತ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾರಂತೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟಿದಾರಂತೆ. ಈಗಾಗಲೇ ಸ್ವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ, ಸೊ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು 16,000 ಮಹಿಳೆಯರು ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಅವ್ರದ್ದು ತಾಂತ್ರಿಕ ದೋಷದಿಂದ ತೋರಿಸ್ತಾ ಇಲ್ಲ, ಅವ್ರು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನು ತೆಗೆದಾಕಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ. ಮೊದಲೇ ನಾವು ರೂಲ್ಸ್ ಮಾಡಿದ್ವಿ, ಈ ರೀತಿ ಟ್ಯಾಕ್ಸ್ ಪೇರ್ ಯಾರು ಮಾಡ್ತಾರೆ ಅವ್ರಿಗಂತೂ ನಾವು ಗೃಹಲಕ್ಷ್ಮಿ ಯೋಜನೆ ಕೊಡೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸರ್ಕಾರ ಕೊಟ್ಟಿತ್ತು. ಅದರ ಮೇರೆಗೂ ಕೂಡ ಇವರು ಅರ್ಜಿ ಸಲ್ಲಿಸಿ ಇದುವರೆಗೂ ಕೂಡ 10 ಕಂತುಗಳನ್ನು ಪಡೆದಿದ್ದಾರೆ. ಸೊ ಇನ್ಮೇಲಿಂದ ಅವ್ರಿಗೆ ಹೋಗಲ್ಲ. ಯಾಕಂದರೆ ಸರ್ಕಾರ ಬಹಳಷ್ಟು ನಿಟ್ಟಿನಿಂದ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಡೇಟ್ ಮಾಡ್ತಾ ಇರುವಂಥದ್ದು. ಎಲ್ಲ ಮಹಿಳೆಯರ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿ ಅವರಿಗೆ ಯಾರು ಒರಿಜಿನಲ್ ಫಲಾನುಭವಿಗಳಿರ್ತಾರೆ ನೋಡಿ, ಸೊ ಅವ್ರಿಗೂ ಮಾತ್ರ ಹಣವನ್ನು ನಾವು ಹಾಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಈಗ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರಿಟಿ ಹೊಂದಿಲ್ಲದ ಆದರೆ ಸಹಿತ BPL ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇಲ್ಲಪ್ಪ, 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇಲ್ಲ, ಗೌರ್ಮೆಂಟ್ ಜಾಬನ್ನು ಹೊಂದಿದ್ದಾರೆ ಕೆಲವೊಂದಿಷ್ಟು ಫಲಾನುಭವಿಗಳು. ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಈ ಒಂದು ಏನು 4-ವೀಲರ್ ವಾಹನಗಳನ್ನು ಹೊಂದಿದ್ದಾರೆ, ವೈಟ್ ಬೋರ್ಡ್ ಕಾರನ್ನು ಮನೆ ಬಳಕೆಗಾಗಿಯೇ ಯೂಸ್ ಮಾಡ್ತಾ ಇದ್ದಾರೆ. ಅಂತಹ ಒಂದು ಎಲ್ಲ ಫಲಾನುಭವಿಗಳು 3 ಹೆಕ್ಟರ್ಗಿಂತ ಹೆಚ್ಚಿನ ಒಂದು ಭೂಮಿಯನ್ನು ಹೊಂದಿದ್ದಾರೆ. ಸೊ ಅಂತಹ ಫಲಾನುಭವಿಗಳು ಕೂಡ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿಕೊಂಡು ಬಡರ ಒಂದು ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿ. ಯಾಕಂದರೆ ಅವರಿಗೆ ಇದುವರೆಗೂ ಕೂಡ 10 ಕಂತುಗಳು ಏನು ಹೊದುವಲ್ಲ, ಸೊ ಅದನ್ನು ಒಂದು ಕಲೆಕ್ಟ್ ಮಾಡಿದ್ರೆ ಇನ್ನೂ ಕೂಡ ಬಡ ಜನರಿಗೆ ಮತ್ತಷ್ಟು ಕಂತುಗಳನ್ನು ಕೊಡುವಂತಹ ಚಾನ್ಸಸ್ ಇತ್ತು. 15ರ ಕಂತುವರೆಗೂ ಕೂಡ ಕಂಟಿನ್ಯೂ ಆಗಿ ಕೊಡುವಂತಹ ಚಾನ್ಸಸ್ ಇತ್ತು. ಆದರೆ ಇಲ್ಲಿ ಏನು BPL ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇಲ್ಲ ಅಂದರೂ ಸಹಿತ ಎಲಿಜಿಬಲ್ ಮಾಡಿಕೊಂಡು ಈ ಒಂದು ಹಣದ ಒಂದು ಬೇಕಪ್ಪ ಹಣ ಅಂತ ಹೇಳಿ ಈ ಒಂದು BPL ರೇಷನ್ ಕಾರ್ಡ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆ ಅಂತಹ ಎಲ್ಲ ಯೋಜನೆಗಳ ಲಾಭವನ್ನು ಪಡೀಲಿಕ್ಕೆ BPL ರೇಷನ್ ಕಾರ್ಡ್ ರೆಡಿ ಮಾಡ್ಕೊಂಡಿದ್ದಾರಲ್ಲ. ಸೊ ಅವ್ರ ಸಲುವಾಗಿ ಈಗ ಬಡ ಜನರಿಗೂ ಕೂಡ ಅಮೌಂಟ್ ಸರಿಯಾಗಿ ಹೋಗ್ತಾ ಇಲ್ಲ. ಸೊ ಲೇಟ್ ಕೂಡ ಆಗ್ತಾ ಇದೆ. ಯಾಕಂದರೆ ಅವರು ಡಾಕ್ಯುಮೆಂಟ್ಸ್ಗಳು ಕೂಡ ಎಲ್ಲರದ್ದು ಕೂಡ ಚೆಕ್ ಮಾಡಬೇಕಲ್ವಾ. ಸೊ ಬಹಳಷ್ಟು ಜನ ಮಹಿಳೆಯರು ಸಿಗ್ತಾ ಇದ್ದಾರಂತೆ. ಸೊ ಇದುವರೆಗೂ ಕೂಡ ಈಗಾಗಲೇ 16,000 ಸಿಕ್ಕಿದ್ದಾರೆ, ಇನ್ನೂ ಕೂಡ ಸಿಗ್ತಾರಂತೆ.
ಇನ್ನೂ ಬಹಳಷ್ಟು ಜನ ಇದ್ದಾರಂತೆ. ಸೊ ನೋಡಿ, ನೀವೇ ವಿಚಾರ ಮಾಡಿ, 1,20,00,000 ಫಲಾನುಭವಿಗಳಲ್ಲಿ ಬರೀ 16,000 ಸಿಕ್ಕಿದ್ದಾರೆ. ಈಗ ಇನ್ನೂ ಬಹಳಷ್ಟು ಫಲಾನುಭವಿಗಳು ಸಿಗ್ತಾ ಇದ್ದಾರಂತೆ. ಸೊ ಅವರೆಲ್ಲರನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಈಗಾಗಲೇ ಆಹಾರ ಇಲಾಖೆಯೂ ಕೂಡ ಮಾಡ್ತಾ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಕೂಡ ಕಾರ್ಯವನ್ನು ಮಾಡ್ತಾ ಇದೆ ಅಂತೆ. ಸೊ ಈಗ ಇದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡಿ ಸಾಕು, ಈಗ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಸೊ ಎಂತಹ ಮಹಿಳೆಯರನ್ನ ತೆಗೆದುಹಾಕ್ತಾ ಇದ್ದಾರೆ, ಯಾರಿಗೆ ಬರ್ತಾ ಇದೆ, ಯಾರಿಗೆ ಬರಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ಆಲ್ರೆಡಿ ಕ್ಲಿಯರಿಟಿ ಇರಬೇಕಂತ ಅನ್ಕೋತೀನಿ. ಸೊ ಈಗ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನೋಟಿಸನ್ನು ಮಾಡಿರುವಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಾಗಿ ಪ್ರಕರಣಗಳು ದಾಖಲೆ ಆಗ್ತಾ ಇದೆ ಅಂತೆ. ಸೊ ಇಲ್ಲಿ ನಿಮ್ಗೆ ಈಗಾಗಲೇ ನಾನು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಮೇರೆಗೂ ಕೂಡ ಈಗಾಗಲೇ ಸಾಕಷ್ಟು ಮಹಿಳೆಯರು ಮತ್ತೆ ಈ ಒಂದು ತಪ್ಪುಗಳನ್ನು ಮಾಡ್ತಾ ಇರುವಂಥದ್ದು, ಕೈ ಸಾಲವನ್ನು ಪಡೆದಿರುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು ವೀಕ್ಷಕರೇ, ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಪ್ರಕರಣಗಳು ದಾಖಲೆ ಆಗ್ತಾ ಇದೆ. ಮತ್ತು ಸುಮ್ಮನೆ ಅತ್ತೆ ಸ್ವಚ್ಛ ಜಗಳ ಆಗಿರಲಿ, ಮನೆಯಲ್ಲಿ ಜಗಳ ಆಗಿರಲಿ, ಈ ರೀತಿ ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದೆ. ಈ ಒಂದು ಹಣವನ್ನು ನಂಬಿಕೊಂಡು ಕೈ ಸಾಲವನ್ನು ಮಾಡ್ಕೋತಾ ಇದ್ದಾರಂತೆ. ಇಲ್ಲಿ EMI ಮುಖಾಂತರ ಸಾಲವನ್ನು ಬಿಡಿ, ಮೊದಲೇದಾಗಿ ಕೈ ಸಾಲವನ್ನು ಮಾಡಿಕೊಂಡು ವಾರಕ್ಕೆ 510 ಬಡ್ಡಿ ತೆಗೆದುಕೊಂಡು ಈ ರೀತಿ ಸಿಕ್ಕಾಪಟ್ಟೆ ಸಾಲ ಆಗಿಬಿಡತ್ತೆ. ಈಗ ಒಂದು 5,000 ರೂಪಾಯಿ ತೆಗೆದುಬಿಟ್ರೆ ವಾರಕ್ಕೆ 500 ರೂಪಾಯಿ ಬಡ್ಡಿನೇ ತುಂಬಬೇಕಾಗತ್ತೆ. ಸೊ ಈ ರೀತಿ ಒಂದು ಸಾಲವನ್ನು ಮಹಿಳೆಯರು ಮಾಡ್ತಾ ಇರುವಂಥದ್ದು. ಇನ್ನೇನು ನಂಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿದೆ, 12ನೇದು ಬರುತ್ತೆ, 13ನೇದು ಬರುತ್ತೆ ಅಂತ ಅಂದ್ಕೊಂಡು ಸಾಕಷ್ಟು ಮಹಿಳಾ ಫಲಾನುಭವಿಗಳು ಕೂಡ ಈಗಾಗಲೇ ಸಾಲವನ್ನು ಮಾಡಿರುವಂಥದ್ದು. ಸೊ ಇದನ್ನು ಗಮನಿಸಿದಂತಹ ಒಂದು ಸರ್ಕಾರ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಸೊ ಈ ಒಂದು ನೋಟಿಸನ್ನು ಹೊರಡಿಸಿರುವಂಥದ್ದು. ಈ ರೀತಿ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ, ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಅಥವಾ ಸಂಸ್ಥೆಯಿಂದ ಲೋನ್ಗಳನ್ನು ತೆಗಿಲಿಕ್ಕೆ ಹೋಗಬೇಡಿ. ಈ ಒಂದು ತಪ್ಪುಗಳನ್ನು ಮಹಿಳೆಯರು ಮಾಡ್ಲಿಕ್ಕೆ ಹೋಗಬೇಡಿ. ಏನು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರುತ್ತೆ, ಅಥವಾ ಈ ಒಂದು ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರ್ತಾ ಇತ್ತಲ್ವ, ಇದುವರೆಗೂ ಕೂಡ ಸೊ ಅದನ್ನೆಲ್ಲನೂ ಕೂಡ ಸಂಗ್ರಹಿಸಿಟ್ಕೊಂಡು ಸೊ ನೀವೇನು ಬೇಕಾಗತ್ತೆ ಅದನ್ನು ಆಮೇಲೆ ತೆಗೆದುಕೊಳ್ಳಿ. ಅದರ ಮೊದಲಾಗಿ ನೀವು ಸಾಲವನ್ನು ಮಾಡಿಕೊಂಡು ಯಾವುದೇ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಇಲ್ಲಾಂದರೆ EMI ಮುಖಾಂತರ ಅಂತೂ ಮೊದಲೇ ತೊಗೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಸಿಕ್ಕಾಪಟ್ಟೆ ಬಡ್ಡಿ ಕೂಡ ಆಗುತ್ತೆ, ನಿಮ್ಗೆ ತುಂಬಲಿಕ್ಕೂ ಕೂಡ ಆಗಲ್ಲ, ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕೂಡ ಉಂಟಾಗತ್ತೆ ಅಂತ ಒಂದು ನೋಟಿಸನ್ನು ಹೊರಡಿಸಿರುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಒಂದು ತಿಂಗಳಿನಲ್ಲಿ ಯಾವಾಗ ಬೇಕಾದರೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಈಗ ಒಬ್ಬ ವ್ಯಕ್ತಿಗೆ ಹೋಗ್ತಂದ್ರೆ ಒಮ್ಮೆ ಒಂದು ಕಂತು ಸ್ಟಾರ್ಟ್ ಆಯ್ತಂದ್ರೆ ಅದಕ್ಕೆ ಒಂದು 20 ದಿನ ಆದರೂ 25 ದಿನ ಆದರೂ ಅಮೌಂಟ್ ಹಾಕಲಿಕ್ಕೆ ಟೈಮ್ ಬೇಕೇ ಬೇಕು. ಯಾಕಂದರೆ 2,600 ಕೋಟಿ 2,400 ಕೋಟಿ ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಒಂದೇ ಒಂದು ಬ್ಯಾಂಕ್ನಲ್ಲಿ, ಸೊ ಒಂದೇ ಬ್ಯಾಂಕ್ನಿಂದ ಎಲ್ಲ ಬ್ಯಾಂಕ್ಗಳಿಗೆ ಕಳಿಸ್ಬೇಕಲ್ವಾ. ಸೊ ಅದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ. ಒಮ್ಮೆಲೆ ಕಳಿಸ್ತಾ ಹೋದರೆ ತಾಂತ್ರಿಕ ದೋಷ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಸೊ ಅದನ್ನೆಲ್ಲನೂ ಕೂಡ ನಾವು ತಿಳಿಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇಟ್ಕೊಂಡು ಬರಬೇಕಾಗಿರುವಂತಹ ಹಣಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಷ್ಟೇ, ಮತ್ತೇನಿಲ್ಲ. ಬರಲಿಲ್ಲ ಅಂದರೆ ಆಮೇಲೆ ಕ್ರಮವನ್ನು ಕೈಗೊಳ್ಳೋದು ನಮ್ಮ ಹತ್ರ ಇರುತ್ತೆ, ನಾವು ತೆಗೆದುಕೊಳ್ಬೋದು ಕ್ರಮವನ್ನು. ಈಗಾಗಲೇ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಅದರ ಮೇರೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕಾಯಿತು, ಹಣವನ್ನು ಹಾಕಲೇಬೇಕಾಯಿತು. ಸೊ ಅದನ್ನು ಮಾಡುವ ಸ್ಟೆಪ್ಪು ನೆಕ್ಸ್ಟ್ ಇದ್ದೇ ಇರುತ್ತೆ. ಆದರೂ ಸಹಿತ ಒಂದು ಸ್ವಲ್ಪ ಅವ್ರಿಗೂ ಕೂಡ ಟೈಮ್ ಕೊಡೋಣ. ಕೊಟ್ಟ ತಕ್ಷಣ ಅಮೌಂಟ್ ಹಾಕಿದ್ರೆ ಹಾಕ್ತಾರೆ. ಈಗಾಗಲೇ ಅಮೌಂಟ್ ಹಾಕ್ತಾ ಇದ್ದಾರೆ. 11ನೇ ಕಂತಿನ ಹಣ ಅಂತೂ ಹಾಕಿದ್ದಾರೆ, 12ನೇ ಕಂತಿನ ಹಣ ಈಗ ಪ್ರಾರಂಭವಾಗಿದೆ. ಸೊ 13ನೇ ಕಂತಿನ ಹಣ ಕೂಡ ಇನ್ಮೇಲಿಂದ ಈ ಒಂದು ಗಣಪತಿ ಹಬ್ಬಕ್ಕೆ ಕಣ್ರಿ, ಸೊ ಗಜಾನನ ಹಣ ಒಂದು ಹಬ್ಬಕ್ಕೆ ಒಂದು ಅಮೌಂಟ್ ಬಿಡುವಂತಹ ಚಾನ್ಸ್ ಇರುತ್ತೆ. 13ನೇ ಕಂತಿನ ಹಣ, ಈಗ 12ನೇ ಕಂತಿನ ಹಣ ಆಲ್ರೆಡಿ ಎಲ್ಲ ಜಿಲ್ಲೆಗಳಿಗೆ ಬರ್ತಾ ಇರುವಂಥದ್ದು. ಆದರೆ ಬರೀ ದಿನಕ್ಕೆ 5% ಫಲಾನುಭವಿಗಳಿಗೆ ಮಾತ್ರ ಬರ್ತಾ ಇರುವಂಥದ್ದು, ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಸೊ ಈ ಒಂದು 19 ಜಿಲ್ಲೆಗಳನ್ನ ನಾನೀಗ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸ್ ಇರುತ್ತೆ. ಆದರೆ ಅತಿ ಸ್ಪೀಡಾಗಿ ಜಮಾ ಆಗಲ್ಲ. ಈ ಒಂದು ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಉಳಿದ ಫಲಾನುಭವಿಗಳಿಗೆ ದಿನದಿಂದ ದಿನಕ್ಕೆ ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ. ಓಕೆನಾ. ಸೊ ಇದರಷ್ಟು ಎಲ್ಲನೂ ಕೂಡ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.